ಸಾರ್ವಜನಿಕರ ತೆರಿಗೆ ಹಣ ಯಾರ ಜೋಬಿಗೆ ಹೋಯಿತು? ಯಾವುದಾದರೂ ಒಂದು ಕಾಮಗಾರಿ ಸಮರ್ಪಕವಾಗಿ ಆಗಿದ್ದರೆ ಕೆಳಗಡೆ ಓಡಾಡ್ತಾ ಇಲ್ಲ. ಅಪಾಯದಿಂದ ಅಂದರೆ ಸಾವಿನ ತುದಿಯಲ್ಲಿ ನಿಂತು ಕಟ್ಟೆ ಮೇಲೆ ಸುತ್ತಾಡ್ತಾ ಇದ್ದಾರೆ. ಸರ್ಕಾರದ ಸಾರ್ವಜನಿಕರ ತೆರಿಗೆ ಹಣ ತಿಂದಿರ್ತಕ್ಕಂಥ ಬೆಟ್ಟೇಗೌಡ ಸಮರ್ಪಕವಾದ ಕಾಮಗಾರಿ ಮಾಡಿಲ್ಲ ಅಂತೇಳಿ ಅವರ ಮೇಲೆ ನಾವು ಪ್ರಕರಣ ಸಾಗಿಸಬೇಕಾಗುತ್ತೆ, ಕಾನೂನು ಹೋರಾಟವನ್ನು ಮಾಡಬೇಕಾಗುತ್ತೆ. ಅದು ಶಿಲೆಗಳ ಕೆತ್ತನೆಗೆ ಹೆಸರುವಾಸಿ ಗ್ರಾಮ. ಈ ಗ್ರಾಮದಲ್ಲಿ ಅನೇಕ ಕಲಾವಿದರು ತಮ್ಮ ವೃತ್ತಿಯನ್ನು ದೇವರಂತೆ ಪೂಜಿಸುತ್ತಾ ಇಡೀ ನಾಡಿಗೆ ದೇವರ ಮೂರ್ತಿಗಳನ್ನು ಮಾಡಿಕೊಡುವ ಗ್ರಾಮವಿದು. ಈ ಗ್ರಾಮದ ಕೆರೆಯೇ ಶಿವಾರಪಟ್ಟಣ ಕೆರೆ. ಈ ಕೆರೆಗೆ ಕೆಸಿ ವ್ಯಾಲಿ ನೀರನ್ನು ಹರಿದು ಬಿಡುತ್ತಿದ್ದು ಇದು ಕುಡಿಯಲಿಕ್ಕೆ ಯೋಗ್ಯವಾದ ನೀರಲ್ಲ ಎಂದು ಅಂತರ್ಜಲ ಮಟ್ಟದ ವೃದ್ಧಿಗಾಗಿ ನೀರನ್ನು ಹಿಡಿದಿಡಲಾಗಿದೆ. ಈ ಕೆರೆಗೆ ಅಭಿವೃದ್ಧಿ ಕಾಮಗಾರಿಗಾಗಿ ಸುಮಾರು 211.86 ಲಕ್ಷ ಖರ್ಚು ಮಾಡಿ ಕಾಮಗಾರಿಯನ್ನು ಮಾಡಲಾಗಿದೆ ಎಂದು ಇಲ್ಲಿನ ಸೂಚನಾ ಫಲಕದಲ್ಲಿ ಉಲ್ಲೇಖವಾಗಿದೆ. ಆದರೆ ಈ ಹಣ ಯಾವುದಕ್ಕೆ ಎಷ್ಟು ಖರ್ಚಾಗಿದೆ ಎಂದು ಸ್ಥಳಕ್ಕೆ ಬಂದು ನೋಡಿದರೆ ಗೊತ್ತಾಗುತ್ತೆ ಎಲ್ಲವೂ ಕಳಪೆ ಎಂದು. ಇಲ್ಲಿನ ಕಟ್ಟೆ ಕಾಮಗಾರಿ ಕಳಪೆ. ಕಟ್ಟೆ ಕೆಳಗೆ ಜೋಕು ನೀರು ತಡೆಯಲು ಮಾಡಿರುವ ಕಾಮಗಾರಿ ಕಳಪೆ. ಕಟ್ಟೆಯ ಕೆಳಗೆ ಇರುವ ರಸ್ತೆಯೂ ಸಹ ಕಳಪೆ. ಇದರಿಂದ ನೊಂದ ಜನ ಆ ರಸ್ತೆಯಲ್ಲಿ ಓಡಾಡುವುದನ್ನೇ ಬಿಟ್ಟು ಈಗ ಯಾವುದೇ ರಕ್ಷಣೆ ಇಲ್ಲದೆ ಕಟ್ಟೆ ಮೇಲೆ ಅಪಾಯಕಾರಿ ವಾಹನ ಚಲಾವಣೆ ಮಾಡಿಕೊಂಡು ಊರೂರಿಗೆ ಪಯಣ ಬೆಳೆಸುತ್ತಿದ್ದಾರೆ. ಅದೆಲ್ಲ ಜಲ್ಲಿ ಎಲ್ಲ ಹಳ್ಳ ಕೊಳ್ಳ ಬಿದ್ದೋಗ್ಬಿಟ್ಟಿದೆ ಸರ್. ಕಟ್ಟು ಕೆಳಗಡೆ ರೋಡ್ ಮಾಡವ್ರಲ್ಲ ಅದು ಎಲ್ಲ ಹಳ್ಳ ಕೊಳ್ಳ. ಅದ್ರ ಮೇಲೆ ಓಡಾಡೋದು ಗಾಡಿಗಳೆಲ್ಲ ಜಂಪ್ ಮಾಡುತ್ತೆ. ಬಸ್ಸು ಇನ್ನು ಸ್ವಲ್ಪ ಬಸ್ಸು ಲಾರಿಗೆ ಟೆಂಪೋಗಳು ಬಂದರೆ ಊದ್ಕೊಳ್ಳುತ್ತೆ ಆ ರೋಡಲ್ಲಿ. ಅದಕ್ಕೆ ನಾವು ಈ ರೋಡಲ್ಲೇ ಓಡಾಡ್ತೀರಿ ಈಗ ಕಟ್ಟೆ ಮೇಲೇ. ಅಪಾಯನೇ ಗೊತ್ತು ಅಲ್ಲ, ಆದರೆ ಹೋಗೋಕ್ಕಾಗ್ತಾ ಇಲ್ವಲ್ಲ. ಅದು ಜಲ್ಲಿ ಎಲ್ಲ ತೇಲೋಗ್ಬಿಟ್ಟಿದೆ. ಹಳ್ಳಗಳು ಗಾಡಿಗಳೆಲ್ಲ ಎಗರಿ ಹೋಗ್ತಾವೆ. ಈಗಿನ ಮಳೆ ಬಿದ್ದರೆ ಕಟ್ಟು ಕೆಳಗಡೆ ಹೋಗೋಕ್ಕೆ ಆಗಲ್ಲ. ಟಾರು ಇಲ್ಲ ಎಂಥದ್ದು ಇಲ್ಲ ಸರ್. ಸುಮ್ಮನೆ ಜಲ್ಲಿ ಹಾಕ್ಬಿಟ್ಟು ಅಷ್ಟು ಮಣ್ಣು ಹಾಕ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. 6 ತಿಂಗಳು ಆಗೋಯ್ತು. ಆ ಬಿಲ್ ಮಾಡಿದಾಗ ನಿಂಗೆ ಟಾರೇ ಹಾಕಿಲ್ಲ, ಏನೂ ಮಾಡಿಲ್ಲ. ಏನೋ ಕಣ್ಣೋಡ್ಸೋಕೆ ಜಲ್ಲಿ ಹಾಕವ್ರೆ, ಅದು ಎಲ್ಲ ಜಲ್ಲಿ ಎದ್ದೋಗೈತೆ. ಟೆಂಪಾಗಳು ಏನು ಈಗಿನ ಮಳೆಗಾಲ ಬಂದರೆ ಊದ್ಕೊಂತವೆ. ಈ ಕೆರೆ ಕಟ್ಟು ಈ ಮಣ್ಣು ಸರಿಗೆ 4 ಇಂಚ್ ನೀರು ಹೋಗುತ್ತೆ ಸರ್ ಒಳಗಡೆ, ಕಟ್ಟು ಒಳಗಡೆ.
ಇಲ್ಲಿ ಕೃಷಿ ವಾಲವರ್ಕ ಕಂಪ್ಲೇಂಟ್ ಮಾಡಿದ್ವಿ, MLAಕ್ಕೂ ಹೇಳಿದ್ವಿ. MLA ಹೇಳಿದ್ಮೇಲೆ ಮಣ್ಣು ಹೊಡೆದ್ರೂ ಈಗಿಂತ ಮಳೆಗಾಲ ಬಂದರೆ 4 ಇಂಚ್ ನೀರು ಹೋಗುತ್ತೆ. ಈ ಜಮೀನೆಲ್ಲ ಯಾವುದೂ ಮಾಡೋಕ್ಕಾಗಲ್ಲ, ಅಷ್ಟು ನೀರು ಹೋಗುತ್ತೆ ಇಲ್ಲಿ. ಅದನ್ನು ರೆಡಿ ಮಾಡಿಲ್ಲ. ಇಷ್ಟು ಮಣ್ಣು ಹೊಡೆದವ್ರಿ, ಬಿಟ್ಬಿಟ್ಟವ್ರಿ. ಯಾರು ತಪ್ಪು ಅಂತ ಯಾರ್ದಂತ ಹೇಳೋಣ ಸರ್. ಕೃಷಿ ವಾಲವರ್ದು MLA ಹೇಳವ್ರೆ, ಇಷ್ಟು ಮಾತ್ರ ಮಣ್ಣು ಹೊಡೆದ್ರು, ಆದರೂ ನಿಂತಿಲ್ಲ. ಆ ಕಟ್ಟನ್ನು ಕೊರೆದು ಅದು ಎಲ್ಲಿ ಬರ್ತಾವಂತ ನೋಡೋರಿಲ್ಲ. ಅಲ್ಲ, ರೆಡಿ ಮಾಡಕ್ಕೆ ಬಂದು ಚರಂಡಿ ಎಲ್ಲ ಮಾಡಿದಾರಲ್ಲ. ಅದೆಲ್ಲ ಮಾಡಿಲ್ಲ, ಆಮೇಲೆ ನೀರು ಹೋಗಿದ್ದು. ಚರಂಡಿ ಮಾಡಿದ ಮೇಲೆ ಆಮೇಲೆ ಹೋಲಿಕೊಂಡಿದೆ ಕಟ್ಟು. ಅದೇ ಚರಂಡಿ ಮಾಡಿದ್ಮೇಲೆ ಹ್ಞೂ ಹೌದು. ಚರಂಡಿ ಮಾಡೋಕ್ಕೆ ಮೊದಲಿಲ್ಲ, ಹೋಲಿಲ್ಲ. ಚರಂಡಿ ಮಾಡಿದ ಮೇಲೆ ಅದು ಹೋಲ್ ಬಿದ್ದೋಗಿದೆ. ಯಾರು ತಪ್ಪು ಅಂತ ಯಾರು ಯಾರಿಗೆ ಗೊತ್ತು ಸರ್. ಕೃಷಿ ವಾಲವರ್ಗೆ ಹೇಳಿದ್ವಿ, MLA ಕಡೆ ಹೇಳಿದ್ವಿ. MLA ಹೇಳಿದ ಮೇಲೆ ಇಷ್ಟು ಮಾತ್ರ ಮಣ್ಣು ಹೊಡೆದ್ರು, ಆಮೇಲೆ ಬಿಟ್ಟು ಹಾಕಿದ್ರು. ಈ ಕೆರೆ ಕಟ್ಟೆ ಏನು ಅಪಾಯದ ಅಂಚಿನಲ್ಲಿ ಅಂತ ಇದೆ. ಇಲ್ಲಿ ನೀರು ಹೋಗ್ತಾ ಇದೆ ಅಂದರೆ ಅಲ್ಲಿ ನೋಡಿ ಸರ್, ಬೈಲು ಹೆಂಗಿದೆ, ಅದೆಲ್ಲ ನೀರು ತುಂಬಿಕೊಳ್ಳುತ್ತೆ. ಯಾರು ಗದ್ದೆನೂ ಮಾಡೋಕ್ಕಾಗಲ್ಲ, ಅದು ಬೀಡುಗಳೇ ಹಂಗೆ ಇದ್ದೋಗೈತೆ. ಏನು ಇದೊಂದೇ ಜಾಗದಲ್ಲ ಅಂತ? ಇದೊಂದೇ ಜಾಗದಲ್ಲೇ ನೀರು ಹೋಗ್ತಾ ಇದೆ, ಬೇರೆ ಕಡೆ ಎಲ್ಲಿಲ್ಲ. ಈ ವಾಸ್ತವವನ್ನು ತುಂಬಿಕೊಂಡ ನಮಗೂ ಈ ಕೆರೆ ಕಟ್ಟೆಯ ಮೇಲಿನ ಚಾಲನೆ ಬಹು ಅಪಾಯಕಾರಿಯಾಗಿ ಕಂಡು ಬಂದಿದೆ. ಇದರ ಬಗ್ಗೆ ಈ ಭಾಗದ ಸ್ಥಳೀಯರನ್ನು ಕೇಳಿದ್ರೆ, ನಾವ್ಯಾಕೆ ಸ್ವಾಮಿ, ರಸ್ತೆ ಸರಿ ಇದ್ರೆ ಈ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ತೀವಿ, ಎಲ್ಲವನ್ನು ಡೊಂಕು ನೆಲ, ಅಲ್ಲಲ್ಲಿ ಹಳ್ಳ ಕೊಳ್ಳ ವಾಹನಗಳನ್ನು ಓಡಿಸಬೇಕಾದರೆ 2 ದಿನಕ್ಕೆ ರಿಪೇರಿ ಅಂಗಡಿಗೆ ಅಥವಾ ತೂಕಕ್ಕೆ ಹಾಕಬೇಕು ಎಂದಿದ್ದಾರೆ. ಕಟ್ಟೆ ಮೇಲೆ ಬರ್ತಾರೆ, ಆ ಕಟ್ಟೆ ಮೇಲೆ ಇಷ್ಟು ಡೇಂಜರಸ್ ರೋಡ್ಗಳಲ್ಲಿ ಓಡಾಡ್ಬೇಕಾ ಅಂತ? ಇಲ್ಲ, ಇದು ಚೆನ್ನಾಗೈತೆ ರೋಡ್. ಇವಾಗ ಹಳ್ಳೆಗಳಿಲ್ಲ, ಅದು ಚೆನ್ನಾಗಿದೆಯಲ್ಲ ಈಗ. ಅದು ಚೆನ್ನಾಗಿದೆ, ಅದು ಆ ರೋಡ್ ಚೆನ್ನಾಗಿದೆ. ಅದು ಜಾಸ್ತಿ ಹಳ್ಳ ಕೊಳ್ಳ, ಎಷ್ಟು ಗಾಡಿಗಳು ಎಗಿರ್ತವೆ. ಎಷ್ಟು ದಿನದಿಂದ ಏನಾಗಿದಾಗ ನಿಂಗೆ ಏನು ಮಳೆ ಬಿದ್ರೆ ಅದೇ ಕೆಲಸ. ಲೆವೆಲ್ ಮಾಡಲಿ ಸರಿಯಾಗಿದು, ಜಿಲ್ಲೆ ಹಾಕ್ಬಿಟ್ಟು ಮಣ್ಣಾಕಿ ಲೆವೆಲ್ ಮಾಡಿಲ್ಲ ಸರಿಯಲ್ಲಿ. ಎಷ್ಟು ತಿಂಗಳಿಂದ ಮಳೆ 1-2 ತಿಂಗಳಿತ್ತಪ್ಪ. ಆಮೇಲೆ ಮಳೆಗಾಲ ಬಂದಮೇಲೆ ಅಷ್ಟೇ ಮಾಮೂಲಿ. ಇವಾಗ ಗಾಡಿಗಳು ಹೋಗಕ್ಕ ಎಗಿರ್ತಾವ, ಅದ್ರ ಕಟ್ಟೆ ಮೇಲೆ ಬರ್ತಾರ. ಯಾರಾದ್ರೂ ಏನಾದ್ರು ಬಿದ್ದಿದ್ದು ಏನಾದ್ರು ಆಗಿದೆಯಾ? ಅಲ್ಲಿ ಸರಿಗ ಹಂಚಿಲಾಗೆ ಗಾಡಿಗಳೆಲ್ಲ ಊದ್ಕೊಂಡು ಹಿಂಸೆ ನೋಡ. ಅಲ್ಲಂತ ಊದ್ಕೊಂಡದೆ ನೋಡ, ಅಲ್ಲಂತ ಊದ್ಕೊಂಡು. ಊರಲ್ಲಿ ಏನು ಕೇಳಲ್ವಾ ನೀವು? ಯಾರು ಕೇಳೋದು? ಯಾರಿಲ್ಲ ದಿಕ್ಕು ಇದ್ರಕ್ಕೆ. ಅಲ್ಲಲ್ಲ, ಊರಲ್ಲಿ ದೊಡ್ಡವರೇ ನೀವು ಅಂದ್ಬಿಟ್ರೆ. ನಮ್ದು ಅಗ್ರರ ಇದು ಬಂದು ಶಿವರಪಟ್ಟಣ ಸೇರೋದಲ್ಲ. ಶಿವರಪಟ್ಟಣಕ್ಕೆ ಸೇರಿರ್ಲಿ, ಯಾರ್ಕನ ಸೇರಿರ್ಲಿ, ಓಡಾಡಕ್ ತೊಂದ್ರೆನೇ ಅದು. ಅಲ್ಲ, ಒಬ್ರು ಗಾಡಿಗಳಲ್ಲಿ ನೋಡದ ಎಲ್ಲ ಹಿಂಗೆ ಬರೋದು. ಅದು ಜಲ್ದಿ ಎತ್ತಿ ಕುಗ್ತದೆ ಗಾಡಿ. ಇದಕ್ಕಿನ್ನ ತುಂಬಾ ಹಾಳಾದ. ಇದನ್ನ ಸ್ವಲ್ಪ ಹಳ್ಳಗಳೈತೆ, ಈ ಗಾಡಿ ಅಲ್ಲಾಡ್ದಿನ ಬರ್ತವೆ, ಅದರಲ್ಲಿ ಹೋಗಲ್ಲ. ಮೊಟ್ಟ ಮೊದಲ ಒಂದು ಹೇಳ್ಬಿಡ್ತೀನಿ, ಆಮೇಲೆ ವಿವರ ಹೇಳ್ತೀನಿ. ಇವತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಸವರಪಟ್ಟಣ ಕೆರೆ, ಅಮ್ಮಾನಿ ಕೆರೆ ಅನ್ನೋದಕ್ಕೆ 2.5 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಬಿಲ್ ಮಾಡಿದ್ದಾರೆ. ಏನು, ಕೆಳಗಡೆ ರಸ್ತೆ, ಕಟ್ಟೆ ಅಭಿವೃದ್ಧಿ. ಅಂದರೆ ಉದ್ದೇಶ ಏನಂದರೆ, ಇಲ್ಲಿ KCVL ನೀರು ಸ್ಟೋರೇಜ್ ಆಗೋದ್ರಿಂದ ಕೆಳಗಡೆ ಇರತಕ್ಕಂಥ ರೈತರ ಜಮೀನುಗಳಿಗೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಇದನ್ನು ಎಕ್ಸ್ಮೆಂಟು ಪ್ಲಾನಿಂಗ್ ಎಲ್ಲ ಮಾಡಿ ಇದಕ್ಕೆ 2.5 ಕೋಟಿ ರೂಪಾಯಿ ಅಂದಾಜು ಬೆಲೆ ಅಂತೇಳಿ ಟೆಂಡರ್ ಕರೀತಾರೆ. ಆ ಟೆಂಡರ್ ಕರೆದಾಗ ಏನಂತಂದರೆ, ಈ ಜವು ಕೊಡಿಯೋದಿರ್ಬೋದು, ಎಲ್ಲೇ ಕಟ್ಟು ಒಂದು ಅಭಿವೃದ್ಧಿ ಏನಾದರೂ ಸಣ್ಣದಾಗಿ ಓಲಾಗಿರೋದಿರ್ಬೋದು, ಈ ಥರದೆಲ್ಲ ಸರಿಮಾರಿ, ಮತ್ತು ಮರವೇ ಯಾವುದಾದ್ರೂ ಒಂದು ಹಾನಿ ಆಗಿರೋ ಇದನ್ನೆಲ್ಲ ಸಮರ್ಪಕವಾಗಿ ಅಭಿವೃದ್ಧಿ ಮಾಡಿ ಇದನ್ನು ಮುಂಜಾಗ್ರತವಾಗಿ ಕ್ರಮ ವಹಿಸಬೇಕು ಅಂತ ಹೇಳ್ಬಿಟ್ಟು 2.5 ಕೋಟಿ ರೂಪಾಯಿ ಇದಕ್ಕೆ ಅಂದಾಜು ಮೊತ್ತ ಮಾಡಿ 2,47,00,000 ಬಿಲ್ಲೂ ಮಾಡಿಬಿಡ್ತಾರೆ. ಬಿಲ್ಲೂ ಆಗಿದೆ. ಬಟ್ ಆದರೆ ಇವತ್ತು ಸಮರ್ಪಕವಾದ ರಸ್ತೆ ಇಲ್ಲ, ಆ ಸಮರ್ಪಕವಾದ ನೀರು ಏನು ಲೀಕೇಜ್ ಆಗ್ತಾ ಇರತಕ್ಕಂಥ ಜೌಕದ ನಿಲ್ತಿಲ್ಲ. ಸುಮಾರು ಇವತ್ತು ಇಲ್ಲಿ 10-20-30 ಎಕರೆ ಜಮೀನು ರೈತರು ಯಾರೂ ಕೃಷಿ ಮಾಡೋಕ್ಕೆ ಕೂಡ ಆಗ್ತಾ ಇಲ್ಲ. ಯಾಕಂತಂದರೆ ಒಂಥರ ಯಾವುದೋ ಜಂಬು ಬಡಬರಿ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಈ ರೀತಿ ಇರೋವಾಗ ಇಲ್ಲಿ ಅನುದಾನ ಬಂದು ಏನಾಯಿತು, ಈ ಕೆರೆಯಲ್ಲಿ ನೀರು ಸೋರ್ಸ್ ನಿಂತಿರ್ತಕ್ಕಂಥ ಅತಿ ದೊಡ್ಡ ಕೆರೆ ಯಾವುದು, ಶಿವಾರಪಟ್ಟಣ ಅಮ್ಮಾನಿ ಕೆರೆ ದೊಡ್ಡ ಕೆರೆ, ಅದಕ್ಕೆ ಈ KCVL ನೀರು ಅಂತ ಬಿಟ್ಟಿದೆ ಸರ್. ಗುತ್ತಿಗೆದಾರರು ಬ್ಯಾಟಪ್ಪ ಅಂತ ಹೇಳಿಬಿಟ್ಟು ಗುತ್ತಿಗೆದಾರರು, ಅಂದರೆ ನಂಬರ್ 1 ಗುತ್ತಿಗೆದಾರರು ಅವರು. ಇದು ಒಂದೇ ಕಾಮಗಾರಿ ಅಲ್ಲ, ಅವರ ಕಾಮಗಾರಿ ಮಾಡಿರೋ ಜಾಗದಲ್ಲೆಲ್ಲ ದೊಡ್ಡ ಗುತ್ತಿಗೆದಾರರೇ. ಕೋಟ್ಯಾಂತರ ರೂಪಾಯಿ ಹಗರಣ ಮಾಡೋಕ್ಕೆ ನಮ್ಮ ಜಿಲ್ಲೆಯಲ್ಲಿ ತಂದು ಬಿಟ್ಟಿದ್ದಾರೆ ಅನ್ನೋದು ನನಗೊಂದು ಸರ್.
ಅಥವಾ ನೀವು ದೂರನ್ನು ಕೊಟ್ಟಿದ್ದೀರಾ ಅಥವಾ ಯಾರಾದ್ರೂ ಗಮನಕ್ಕೆ ತಂದಿದ್ದೀರಾ? ಸರ್ ಇದಕ್ಕೆ ಬಿಲ್ ಆಗೋಕೆ ಮೊದಲೇ ಶಿವರಪಟ್ಟಣ ಕೆರೆಗೆ ನಾನು ಸಂಬಂಧಪಟ್ಟಂಥ AWE ಸಣ್ಣ ನೀರಾವರಿ ಇಲಾಖೆ ಕೋಲಾರ AWE ಅವರು ಮತ್ತು ಇವರು ಕೂಡ ದೂರು ಕೊಟ್ಟಿದ್ದೀನಿ. ಏನಂತಂದರೆ ಈ ಥರ ನೀವು ಈ ಥರ ಕಾಮಗಾರಿ ಮಾಡಿಸಿದ್ದೀರಾ ಶಿವರಪಟ್ಟಣ ಕೆರೆನ, ಅದು ಕಾಮಗಾರಿ ಕಳಪೆ ಇದೆ, ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಿರ್ವಹಿಸಿಲ್ಲ, ಇವತ್ತು ಕಟ್ಟಿ ಕೆಳಗಡೆ ರಸ್ತೆ ಮಾಡಿದ್ದೀರಾ, ಆ ರಸ್ತೆನ ಸಮರ್ಪಕವಾಗಿ ವಾಹನಗಳು ಓಡಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಕೂಡ ನಾನು ದೂರು ಕೊಟ್ಟಿದ್ದೀನಿ. ಆದರೆ ನಾನು ದೂರು ಕೊಟ್ಟದ್ರಲ್ಲಿ ಕೂಡ ನನ್ನ ದೂರು ಯಾವ ಹಂತಕ್ಕೆ ಏನು ಕ್ರಮ ವಹಿಸಿದ್ದೀರಿ ಅಂತ ಅವ್ರನ್ನ ಹೋಗಿ ನಾನು ಪ್ರಶ್ನೆ ಮಾಡಿದರೆ ನಾನು ಸಮರ್ಪಕ ಕಾಮಗಾರಿ ಎಲ್ಲ ಪರಿಶೀಲನೆ ಮಾಡಿ ಅಂತಿಮ ಬಿಲ್ ಕೂಡ ಮಾಡಿಬಿಟ್ಟಿದ್ದೇನೆ ಅಂತ ಹೇಳ್ತಾರೆ ಸರ್. ಏನು ಕಳಪೆ ಆಗಿದೆ ಅಂತ? ಸರ್ ಕಳಪೆ ಅಂತಂದರೆ ಈಗ ಎಕ್ಸ್ಮೆಂಟ್ ಏನಾಗಿದೆ, ಕಟ್ಟಿ ಅಭಿವೃದ್ಧಿ ಮಾಡ್ತೀರಿ, ಕೋಡಿ ಅಭಿವೃದ್ಧಿ ಮಾಡ್ತೀರಿ, ಮತ್ತು ಕೆಳಗಡೆ ಏನೋ ಕಟ್ಟಿಂದ ಕೆಳಗಡೆ ಇರ್ತಕ್ಕಂಥ ರೈತರಿಗೆ ಯಾವುದೇ ಅನಾನುಕೂಲ ಆಗದೇ ಇರೋ ಥರ ನಾವು ಆಸ್ತಿಗೆ ನೀರು ಹೋಗದಿರೋ ಥರ ಮಾಡ್ತೀರಿ ಅಂತೇಳಿ ಆಗಿರೋದು. ಇವತ್ತು ಯಾವುದಾದ್ರೂ ಒಂದು ನಿಂತಿದೆಯಾ? 2.5 ಕೋಟಿ ರೂಪಾಯಿ ಬಿಲ್ ಮಾಡಿದಿರಿ. ಯಾವುದಾದ್ರೂ ಒಂದು ಕಾಮಗಾರಿ ಸಮರ್ಪಕವಾಗಿ ಆಗಿದ್ದರೆ ಅವ್ರು ಕಳಪೆ ಇಲ್ಲ ಅಂತೇಳಿ ಅಧಿಕಾರಿಗಳು ಪ್ರೂವ್ ಮಾಡಿದರೆ ಅವ್ರು ಯಾವ ರೀತಿ ಹೇಳಿದ್ರು ನಾವು ಕೇಳ್ತೀವಿ ಸರ್. ಏನು ಸಮಸ್ಯೆ ಆಗಿದೆ ಸರ್? ಕಟ್ಟೆ ಅಂದರೆ ಕಟ್ಟಿರಲ್ಲ ಅವ್ರು ಇನ್ನೊಂದು ಏನು ಕಟ್ಟೆ ಇತ್ತು ಮೊದಲು, ಆ ಕಟ್ಟೆ ನಗಲು ಮಾಡಿ ಒಳಗಡೆ ಮೇಲೆ ಗುಂಡೊಡೆದಿದ್ದಾರೆ. ಏನು ಹೇಳಿ, ಅದು ಕೆಳಗಡೆ ಹಂಗೆ ಇರಲಿ ಅಂತೇಳಿ ಗುಂಡೊಡೆದಿದ್ದಾರೆ. ಮೇಲೆ ರಸ್ತೆ ಮಾಡಿಬಿಟ್ಟಿದ್ದಾರೆ, ಕೆಳಗಡೆ ರಸ್ತೆ ಮಾಡಿಲ್ಲ ಅವರು. ಮೇಲೆ ರಸ್ತೆ ಮಾಡಿಬಿಟ್ಟು ಕೆಳಗಡೆ ರಸ್ತೆಯಿಂದ ನೂರು ಕುಡಿಬಿಟ್ಟಿದ್ದಾರೆ ನೀರನ್ನ, ದುಡ್ಡಲ್ಲ. ಜನ ಯಾವ ರೀತಿ ಓಡಾಡ್ತಾರೆ ಸರ್? ಜನ ನೀವು ನೋಡ್ಬೋದು, ಯಾರನ್ನಾದ್ರೂ ಕೇಳ್ಬೋದು ಇಲ್ಲಿ ಜನ ಯಾವ ರೀತಿ ಓಡಾಡ್ತಾ ಇದ್ದಾರೆ ಅಂತಂದರೆ, ಕೆಳಗಡೆ ರಸ್ತೆ ಮಾಡಿದ್ದಾರೆ ಜನ ಓಡಾಟಕ್ಕೆ ಅಂತ, ಕೆಳಗಡೆ ಓಡಾಡ್ತಾ ಇಲ್ಲ. ಅಪಾಯದಿಂದ ಅಂದರೆ ಸಾವಿನ ತುದಿಯಲ್ಲಿ ನಿಂತು ಕಟ್ಟೆ ಮೇಲೆ ಸುತ್ತಾಡ್ತಾ ಇದ್ದಾರೆ. ಏನು ಹೇಳಿ, ಜನ ಸಾರ್ವಜನಿಕರು ನಾವು ಸಾವಿನ ತುದಿಯಲ್ಲಿ ಇದ್ದೀರಪ್ಪ, ಈ ಕಟ್ಟೆ ಮೇಲೆ ಹೋದರೆ ನೀರು ಅತಿ ದೊಡ್ಡ ಕೆರೆ, ನೀರು ಎನಿ ಟೈಮ್ 24 ಸ್ಟಾಕ್ ಇದೆ ಅಂತ ಗೊತ್ತಿದ್ರು ಚಿಕ್ಕ ಚಿಕ್ಕ ಮಕ್ಕಳಿರ್ಬೋದು ಪ್ರತಿಯೊಬ್ಬರನ್ನ ಹಾಕೊಂಡು ಇಲ್ಲಿ ಕಟ್ಟೆ ಮೇಲೇ ಸುತ್ತಾಡ್ತಾರೆ. ಸರ್ ಈಗ ಡ್ಯಾಮ್ ಏನು ಡ್ಯಾಮ್ ಅಂತಲ್ಲ, ನಾವು ಮರವೆ ಅಂತ ಹೇಳ್ತೀವಿ ಅದನ್ನು, ಆ ಮರವೆ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೋಡ್ಬೋದಲ್ಲಿ ಎಲ್ಲ ತೂಟುಗಿಲ್ದು ಎಲ್ಲ ದೊಂಡಿಗ್ಲಿ ಬಿದ್ದುಬಿಟ್ಟಿದೆ. ಕೆಳಗಡೆ ಒಳಗಡೆನಿಂದ ಅಲ್ಲಿ ಯಾವುದೋ ಒಂದು ಏನೋ ಒಂದು ಇದು ಕಟ್ಟಿದ್ದಾರೆ, ಏನದು ತಡೆಗೋಡೆ, ಆ ತಡೆಗೋಡೆ ಒಳಗಡೆ ನೀರು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸಮೇತವಾಗಿ ಹಾಕಿದ್ದೀವಿ. ಯಾರಿಗೆ? AWE ಅವರಿಗೆ. ಅವ್ರು ನಾವು ಒಂದು ಸರಿ ಕೇಳಿದಾಗ AWE ಅವರು ಇವರು ಯಾರೋ ಗುತ್ತಿಗೆದಾರರು ಬೆಟ್ಟಪ್ಪನಿಗೆ ಬೆಟ್ಟೇಗೌಡ ಅಂತ ಅವ್ನು ನೋಟಿಸ್ ಕೊಡಿ ಅಂತ ಹೇಳ್ತಾರೆ. ನೋಟಿಸ್ ಕೊಟ್ಟಿಲ್ಲ, ಇದುವರೆಗೂ ಏನಿಲ್ಲ, ಅಂತಿಮ ಬಿಲ್ ಮಾಡಿದ್ದೀವಿ, ಕಾಮಗಾರಿ ಸಮರ್ಪಕವಾಗಿದೆ ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಆ ಅಧಿಕಾರಿಗಳು ಬೇರೆ ಉತ್ತರ ಹೇಳ್ತಾರೆ. ಈ ಜಾಗಕ್ಕೆ ಬಂದು ಇದುವರೆಗೂ ಪರಿಶೀಲನೆ ಮಾಡಿಲ್ಲ ಸರ್. ಮತ್ತೆ ಪರಿಶೀಲನೆ ಮಾಡಿದ್ರೆ ಬಿಲ್ ಯಾಕೆ ಮಾಡುತ್ತೆ ಸರ್? ಈಗ AC ಕೊಠಡಿ ಕೂತ್ಕೊಂಡು ಬಿಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅವರ ಸ್ಥಳಕ್ಕೆ ಬಂದು ಕಾಮಗಾರಿಗೆ ಪರಿಶೀಲನೆ ಮಾಡಿ ಕಾಮಗಾರಿ ಸಮರ್ಪಕ ಅದಿಲ್ಲ ಅಂತ ಆ ಸಂಬಂಧಪಟ್ಟ ರಿಪೋರ್ಟ್ ಕೊಡ್ದೇನೆ ಬಿಲ್ ಮಾಡಿದ್ದಾರೆ ಅಂತಂದರೆ, ಇನ್ನು ಸ್ಥಳ ಬಂದು ಪರಿಶೀಲನೆ ಮಾಡಿದ್ದಾರೆ ಅಂತ ಹೆಂಗೆ ಸರ್ ಹೇಳ್ಬೇಕು ನಾವು? ಆ ಅಧಿಕಾರಿ ಜಾಗದಲ್ಲಿ ಬಂದು ಈ ಜಾಗದಲ್ಲಿ ಬಂದು ನೋಡಿದರೆ ಇದು ಕಳಪೆ ಕಾಮಗಾರಿ ಅಂತೇಳಿ ಅಧಿಕಾರಿಗೆ ಗೊತ್ತಾಗಲ್ವಾ? ಲಕ್ಷ ಸಾರ್ವಜನಿಕರ ಹಣದಲ್ಲಿ ಸಂಬಳ ತಗೊಳ್ಳೋಂಥ ಅಧಿಕಾರಿಗೆ ಇದೆಲ್ಲ ಗೊತ್ತಾಗಲ್ವಾ? ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ದುಡ್ಡಲ್ಲಿ ಸಾರ್ವಜನಿಕರ ಕೆಲಸ ಮಾಡುವಾಗ ಈ ಸಾರ್ವಜನಿಕರಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ, ಅನಾನುಕೂಲ ಆಗ್ತಾ ಇದೆ ಅಂತ ಗೊತ್ತಾಗಿಲ್ವಾ? ಈ ಎಲ್ಲ ಇವಾಗ ಇಷ್ಟು ಕಳಪೆ ಕಾಮಗಾರಿ ಆಗಿದ್ರು ಕೋಟ್ಯಾಂತರ ರೂಪಾಯಿ ಗುತ್ತಿಗೆಗಾರ ಮಾಡಿದ್ದಾರೆ ಅಂದರೆ ಏನು ಈ ಬೇಟಪ್ಪ ಬೆಟ್ಟೇಗೌಡನ ಇದ್ದಾರಲ್ಲ, ಅವರ ಪರವಾಗಿ ಇಡೀ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳೇ ಅವ್ರ ಪರವಾಗಿ ನಿಂತು ಅವರು ಬೆಂಗಾವಲಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೂಡ ನಮ್ಮ ಮೇಲ್ನೋಟ ಕಾಣ್ತಾ ಇದೆ ಸರ್. ಇದು ಸರ್ ಈಗ ಇಲ್ಲಿಗೆ ಬಿಡಂಗಿದ್ರೆ ನಾವು ಇಲ್ಲಿವರೆಗೂ ಹೋಗಂಗಿಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ, ಸಾರ್ವಜನಿಕರ ತೆರಿಗೆ ಹಣ 2.5 ಕೋಟಿ ರೂಪಾಯಿ ಇಲ್ಲಿ ಬಿಲ್ಲಾಗಿದೆ. ಯಾರು ಜೋಬಿಗೆ ಹೋಯ್ತು? ಕಾಮಗಾರಿ ಇಲ್ಲ, ಮಾಡಿರೋ ಅರ್ಧ ಕಾಮಗಾರಿ ಕಳಪೆ, ಎಲ್ಲೇನು ಕಾಮಗಾರಿ ಆಗಿದೆ ಸಮರ್ಪಕ ಮಾಹಿತಿ ಇಲ್ಲ. ಇಷ್ಟೆಲ್ಲ ಇದ್ರವಾಗ ನಾವು ಇಲ್ಲಿಗೆ ಹೆಂಗೆ ಬಿಡಬೇಕು? ಸಾರ್ವಜನಿಕರ ರಸ್ತೆ ಮಾಡಿದಿರಿ, ಆ ರಸ್ತೆಯಲ್ಲಿ ಯಾರಾದರೂ ಒಬ್ಬ ಸಾರ್ವಜನಿಕರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು? ಆ ಅಧಿಕಾರಿಗಳ ಇಲ್ಲ ಬೆಟ್ಟೇಗೌಡ ಗುತ್ತಿಗೆದಾರನ? ಈ ರೀತಿ ಮುಂದುವರೆದ್ರೆ, ಈ ರೀತಿ ಏನಾದರೂ ಹೆಚ್ಚು ಕಡಿಮೆ ಇಲ್ಲ ಆದರೆ ಏನು ಈ ಬೆಟ್ಟೇಗೌಡ ಅಂತ ಗುತ್ತಿಗೆದಾರನಿದ್ದಾನಲ್ಲ,
ನೇರ ಹೊಣೆ ಬೆಟ್ಟೇಗೌಡನೇ ಆಗುತ್ತಾನೆ. ಯಾಕೆ ಹೇಳಿ? ಸರ್ಕಾರದ ಸಾರ್ವಜನಿಕರ ತೆರಿಗೆ ಹಣ ತಿಂದಿರ್ತಕ್ಕಂಥ ಬೆಟ್ಟೇಗೌಡ ಸಮರ್ಪಕವಾದ ಕಾಮಗಾರಿ ಮಾಡಿಲ್ಲ ಅಂತೇಳಿ ಅವನ ಮೇಲೆ ನಾವು ಪ್ರಕರಣ ಸಾಗಿಸ್ಬೇಕಾಗುತ್ತೆ, ಕಾನೂನು ಹೋರಾಟನೂ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿರ್ತಕ್ಕಂಥ ಈ ಅಕ್ರಮದಲ್ಲಿ 2.5 ಕೋಟಿ ರೂಪಾಯಿ ಅಕ್ರಮ ಮಾಡಿರ್ತಕ್ಕಂಥವರು ಅಧಿಕಾರಿಗಳ ವಿರುದ್ಧ ಹಾಗೂ ಗುತ್ತಿಗೆದಾರರ ವಿರುದ್ಧ ಮುಂದಿನ ದಿನಗಳಲ್ಲಿ ನಾವು ಕಾನೂನು ಹೋರಾಟ ಮಾಡಬೇಕಂತ ಕೂಡ ನಾವು ವಿರೋಧದಲ್ಲಿ ಯಾವುದೇ ಕಾರಣಕ್ಕೂ ಸಂಬಂಧಪಟ್ಟ ಈ ಅಕ್ರಮದಲ್ಲಿ ಭಾಗಿಯಾಗಿರೋರನ್ನ ಯಾರನ್ನೂ ಬಿಡೋಂಥ ಮಾತೇ ಇಲ್ಲ. ಕಾನೂನು ಹೋರಾಟ ಮಾಡ್ತೀವಿ, ಸಮರ್ಪಕ ದಾಖಲೆ ತಗೊಂಡಿದ್ದೀವಿ. ಮುಂದೆ ಏನಾಗುತ್ತಂತ ಅಧಿಕಾರಿಗಳನ್ನು ನೀವು ಉತ್ತರ ಕೊಡಬೇಕಾಗುತ್ತೆ.